ಕೊನೆಗೂ ಸಂಪುಟ ವಿಸ್ತರಣೆಗೆ ಇವತ್ತು ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ಲೋಕಭವನದಲ್ಲಿ ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮ ಇದೆ ಅಂತ ಖಚಿತವಾಗ್ತಾ ಇದೆ. ಕೊನೆಗೂ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಸಚಿವರ ಪಟ್ಟಿಯನ್ನು ಸ್ವತಃ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕರೇನಿದ್ದಾರೆ ಅವರೆಲ್ಲ ಕೂತ್ಕೊಂಡು ಪ್ರಕಟ ಮಾಡ್ತಾರೆ. ಸಂಜೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಸಿಎಂ ಡಿ.ಕೆ.ಗೆ ಹೈಕಮಾಂಡ್ ನಾಯಕರಿಂದ ಮಾಹಿತಿ ಲಭ್ಯ ಆಗಿದೆ. ಅಂದರೆ ಲೀಸ್ಟನ್ನು ಏನು ಫೈನಲ್ ಮಾಡಬೇಕಾಗಿತ್ತು, ಅಂದರೆ ಯಾರೆಲ್ಲ ಸಚಿವ ಸ್ಥಾನದ ರೇಸ್ನಲ್ಲಿದ್ದರು ಅದನ್ನೆಲ್ಲ ಜಾತಿ ಸಮೀಕರಣ ಮತ್ತು ಅವರ ಕೆಲಸ, ಅದೇ ರೀತಿಯಾಗಿ ಹಿರಿಯ ಸಚಿವರಿಗೆ ಹಿರಿಯ ಶಾಸಕರು ಮತ್ತು ಮಾಜಿ ಸಚಿವರು ಯಾರೆಲ್ಲ ಇದ್ದಾರೆ ಯಾರೆಲ್ಲ ಮಣೆ ಹಾಕಬೇಕು ಮತ್ತು ಹೊಸಬರಿಗೂ ಕೂಡ ಈ ಬಗ್ಗೆ ಈ ಸಾರಿ ಆದ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಳದು ತೂಗಿ ಲೆಕ್ಕಾಚಾರ ಮಾಡಿ ಹೈಕಮಾಂಡ್ ಪಟ್ಟಿಯನ್ನು ಸಿದ್ಧ ಮಾಡಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಪುಟದಲ್ಲಿ ಯುವಕರಿಗೆ ಮಹಿಳೆಯರಿಗೆ ಪ್ರಾಶಸ್ತ್ಯವನ್ನು ಕೊಡೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ ಗೊತ್ತಾಗ್ತಾ ಇದೆ. ಸಿಎಂ ಡಿ.ಕೆ.ಗೆ ಹೈಕಮಾಂಡ್ ನಾಯಕರಿಂದ ಮಾಹಿತಿ ಕೂಡ ಲಭ್ಯ ಆಗಿದೆ. ಇವತ್ತು ಬೆಳಗ್ಗೆ ಅಂದರೆ ಇನ್ನೇನು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಪಟ್ಟಿ ಕೂಡ ರಿಲೀಸ್ ಆಗುತ್ತೆ. ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಇರುತ್ತೆ. ಇನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಸ್ವತಃ ಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ಇರುವಂತಹ ಹಿನ್ನೆಲೆಯಲ್ಲಿ ಹಲವು ಸಚಿವರ ಖಾತೆ ಬದಲಾವಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದರೆ ಮೊದಲನೇದಾಗಿ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಭೈರತಿ ಸುರೇಶ್ ಅವರೇನಿದ್ರು ಅವರಿಗೆ ಸಿಕ್ಕಂತಹ ಖಾತೆಯ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇನ್ನು ಸಚಿವರು ಏನಿದ್ದಾರೆ ಆದರೆ ಯತೀಂದ್ರ, ಎಂ.ಬಿ. ಪಾಟೀಲ್ ಇವರೆಲ್ಲರ ಖಾತೆಗಳು ಕೂಡ ಬದಲಾವಣೆ ಸಾಧ್ಯತೆ ಇದೆ. ರಾಮಲಿಂಗಾರೆಡ್ಡಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ತಮಗೆ ಕೊಟ್ಟಂತಹ ಖಾತೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನಕ್ಕೇನೆ ರಾಜೀನಾಮೆಯನ್ನು ಸಲ್ಲಿಸಿಬಿಟ್ಟಿದ್ರು. ಅದಾದಮೇಲೆ ಅವರ ಮನವೊಲಿಸುವಂತಹ ಕೆಲಸ ಆಯಿತು. ಈಗ ಅವರಿಗೆ ಮತ್ತೆ ಖಾತೆ ಬದಲಾವಣೆ ಭಾಗ್ಯ ಸಿಗುತ್ತಾ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಇವತ್ತು ಸಂಜೆ ವೇಳೆಗೆ ನೂತನ ಸಚಿವರು ಯಾರೆಲ್ಲ ಇದ್ದಾರೆ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದು ಬಹುತೇಕ ಖಚಿತ ಆಗ್ತಾ ಇರುವಂಥದ್ದು. 10 ಗಂಟೆಯ ವೇಳೆಗೆ ಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ. ಅಂದರೆ 20 ಸಚಿವರು, ನೂತನ ಸಚಿವರು, ಅದರಲ್ಲಿ ಪ್ರಮುಖವಾಗಿ ಹೊಸಬರಿಗೆ ಮೊದಲ ಬಾರಿಗೆ ಸಚಿವರಾಗೋರಿಗೆ ಅವಕಾಶ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಂಜೆ ವೇಳೆಗೆ ಯಾರಿಗೆಲ್ಲ ಸಚಿವ ಸ್ಥಾನ ಲಭ್ಯ ಆಗುತ್ತೆ ಅನ್ನೋದು ಕನ್ಫರ್ಮ್ ಕೂಡ ಆಗುತ್ತೆ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸ್ಥಾನದ ಪಟ್ಟಿಯನ್ನು, ಯಾರೆಲ್ಲ ಸಚಿವ ಸ್ಥಾನವನ್ನು ನೂತನವಾಗಿ ಪಡ್ಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಕರೆಯನ್ನು ಮಾಡಿ ಲೋಕಭವನಕ್ಕೆ ಬರುವಂತ ಹೇಳ್ತಾರೆ. ಅದಾದಮೇಲೆ 5:15 ಸುಮಾರಿಗೆ ಪ್ರಮಾಣ ವಚನ ಕಾರ್ಯಕ್ರಮ ಏನಿದೆ ಅದು ನಡೆಯುವಂತಹ ಸಾಧ್ಯತೆ ಇರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರಾಚಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ನೋಡ್ತಾ ಇದ್ದೀವಿ ಕೊನೆಗೂ ಹಲವು ದಿನಗಳ ಸರ್ಕಸ್ಸು ಈಗ ಅಂತಿಮ ಹಂತಕ್ಕೆ ಬಂದಿರುವಂಥದ್ದು. ಇನ್ನು ಈ ಒಂದು ಪಟ್ಟಿಯಲ್ಲಿ ಯಾರಿಗೆ ಮೊದಲ ಬಾರಿಗೆ ಸಚಿವರಾಗಿ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ, ಮತ್ತೊಂದು ಕಡೆ ಅಸಮಾಧಾನಿತ ಸಚಿವರ ಒಂದು ಏನೆಲ್ಲ ಖಾತೆ ಏನಿದೆ ಅದು ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾರಿಗೆಲ್ಲ ಜಾಕ್ಪಾಟ್ ಹೊಡಿಬೋದು ಅಂತ? ವಿಶ್ವನಾಥ್, 11 ಗಂಟೆ ತನಕನೂ ಸಹ ನೂತನ ಸಚಿವ ಸಂಪುಟ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಕರೆಕ್ಟ್ ಆಗಿ 3ನೇ ತಾರೀಕಿಗೆ ಅಂದ್ರೆ ಇಂದಿಗೆ 2 ತಿಂಗಳು ಭರ್ತಿಯಾಗಿ ಪೂರ್ಣಗೊಳ್ತಾ ಇದೆ. ಆದ ಇದುವರೆಗೂ ಸಹ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಆಗಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಈ ಸಚಿವ ಸಂಪುಟ ಪೂರ್ಣ ಸಚಿವ ಸಂಪುಟ ರಚನೆ ಮಾಡಬೇಕು ಅಂತ ಒಂದು ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಅದು ಇನ್ನೂ ಸಹ ಶಾಸಕರು ಯಾರೆಲ್ಲ ಸಚಿವರಾಗ್ತಾರೆ ಅಂತ ಬಗ್ಗೆ ಇನ್ನೂ ಸಹ ರಹಸ್ಯವಾಗಿ ಈ ಒಂದು ವಿಷಯವನ್ನ ಪಟ್ಟಿಯನ್ನ ಕಾಯ್ದಿರಿಸಿಕೊಳ್ಳಲಾಗಿದೆ. ವಿಶೇಷ ಅಂತಂದ್ರೆ ಇನ್ನು ಈ ಒಂದು ವಿಷಯದಲ್ಲಿ ಹೈಕಮಾಂಡ್ ಅವರು ಪದೇ ಪದೇ ರಾಜ್ಯದ ವಿಷಯದಲ್ಲಿ ಯಾಕೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ನಿನ್ನೆ ರಾಜ್ಯಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರು ಏನು ಕೆಎಸಿಸಿ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬರ್ತಾರೆ. ರಾಜ್ಯಕ್ಕೆ ಬಂದು ಪಟ್ಟಿಯನ್ನು ಬಿಡುಗಡೆ ಮಾಡಿ ಹೋಗ್ತಾರೆ ಅಥವಾ ಪಟ್ಟಿಯನ್ನು ಕೊಟ್ಟು ಹೋಗ್ತಾರೆ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಮತ್ತು ರಾಜ್ಯಪಾಲರಿಗೆ ಪಟ್ಟಿ ರವಾನೆ ಆಗುತ್ತೆ. ಇಂದು ಸಂಜೆ ಬಹುತೇಕ ಸಚಿವರ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಎಲ್ಲ ವೇದಿಕೆ ಸಿದ್ಧತೆ ಆಗುತ್ತೆ ಅಂತ ಹೇಳ್ಕೊಳ್ಳಲಾಗಿತ್ತು. ಇದುವರೆಗೂ ಸಹ ಮುಖ್ಯಮಂತ್ರಿ ಕಚೇರಿಯಿಂದ ಅಧಿಕೃತವಾಗಿ
ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ದೃಢಪಟ್ಟಿಲ್ಲ. ಆದ್ರೆ ಸಿದ್ಧತೆಗಳನ್ನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಪ್ರೋಟೋಕಾಲ್ ಏನು ಈ ಒಂದು ಪ್ರೋಟೋಕಾಲ್ ಸೆಕ್ಷನ್ ಇರ್ಬೋದು, ಇವೆಲ್ಲವೂ ಸಹ ಸಿದ್ಧತೆಯನ್ನ ಮಾಡಿಕೊಡಲಾಗಿದೆ. ಇನ್ನೂ ಸಹ 11 ಗಂಟೆ ವೇಳೆಗೆ ಬಹುತೇಕ ಪಟ್ಟಿಯನ್ನ ರಾಜಭವನಕ್ಕೆ ರವಾನೆ ಮಾಡಲಾಗುತ್ತೆ ಅಂತ ಮಾಹಿತಿಯನ್ನ ಈ ಒಂದು ಶಿಷ್ಟಾಚಾರ ಇಲಾಖೆಯಿಂದ ಮಾಹಿತಿ ಬರ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ವಿಶೇಷವಾಗಿ ಈ ಒಂದು AICC ನಾಯಕರಿಗೆ ಕರ್ನಾಟಕದ ಬಗ್ಗೆ ಯಾಕೋ ಅಲಕ್ಷ್ಯನೋ ನಿರ್ಲಕ್ಷ್ಯ ಅಂತೂ ಗೊತ್ತಿಲ್ಲ. 2 ತಿಂಗಳಾದ್ರೂ ಸಹ ಪೂರ್ಣ ಸಚಿವ ಸಂಪುಟವನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಇನ್ನು ಉಳಿದಂತೆ ಇಂದು ಈ ಒಂದು ಹಿರಿಯರು ಮತ್ತು ಕಿರಿಯರ ಒಳಗೊಂಡಂತ ಸಚಿವ ಸಂಪುಟವನ್ನ ರಚನೆ ಮಾಡಬೇಕು ಅಂತ ಚಿಂತನೆಯಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ. ಹಾಗಾಗಿ ಸಾಕಷ್ಟು ಸರ್ಕಸ್ ಮಾಡಲಾಗಿದೆ. 2028 ಚುನಾವಣೆ, 2029 ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು. ಆ ಮೂಲಕ ಇನ್ನೂ 50 ವರ್ಷಗಳ ಕಾಲ, ಕನಿಷ್ಠ 25 ವರ್ಷಗಳ ಕಾಲ ರಾಜಕೀಯದಲ್ಲಿ ಆಕ್ಟಿವ್ ಇರುವಂತವ್ರು ಮತ್ತು ಆ ಮೂಲಕ ಪಕ್ಷಕ್ಕೆ ಆಸ್ತಿ ಆಗುವಂತವ್ರಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಚಿಂತನೆಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ಆ ಕಾರಣಕ್ಕೋಸ್ಕರ ಅಳದು ತೂಗಿ ಈ ಒಂದು ವರದಿಯನ್ನು ಸಿದ್ಧ ಮಾಡಿದ್ದಾರೆ. ಸುನಿಲ್ ಕನಗೋಳು ಅಂತಂದ್ರು ಮುಖ್ಯಮಂತ್ರಿಗಳ ಏನು ಈಗ ಸಲಹೆಗಾರರಾಗಿದ್ದಾರೆ. ಹಿಂದೆ ತಾಂತ್ರಿಕ ಸಲಹೆಗಾರರಾಗಿದ್ರು ಮತ್ತು ಅನಾಲಿಟಿಕಾದಲ್ಲಿ ಅವರೊಂದು ಟೆಕ್ನಿಕಲ್ ಅನಾಲಿಟಿಕಾ ಇಟ್ಕೊಂಡು ಆ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರವನ್ನು ನೀಡಿದ್ರು. ಜೊತೆಗೆ ಸೆಂಥಿಲ್ ಕುಮಾರ್ ಮೊದಲು ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ದು, ಈಗ ಅವರು ಸಂಸದರಾಗಿದ್ದಾರೆ ತಮಿಳುನಾಡು ಮೂಲಕ ಆಯ್ಕೆಯಾಗಿ. ಅವರ ಒಂದು ಏಜೆನ್ಸಿ ಮತ್ತು ಸುನಿಲ್ ಕನಗೋಳು ಅವರು ಕೊಟ್ಟಂತ ಏಜೆನ್ಸಿ ಕೊಟ್ಟಂತ ವರದಿಯನ್ನ ಇಟ್ಕೊಂಡು ಭವಿಷ್ಯದಲ್ಲಿ ಈಗ ಅಲ್ಲಿ ಇರುವಂತ ಶಾಸಕರು ಯಾರು ಪಕ್ಷ ಸಂಘಟನೆ ಇರ್ಬೋದು ಅಥವಾ ಸಾಮುದಾಯಿಕವಾಗಿ ಅವ್ರ ನಾಯಕತ್ವ ಯಾರು ಬೆಳೆಸ ಅವ್ರಿಗೆ ಯಾವ ಕೆಪಾಸಿಟಿ ಇದೆ, ಅವ್ರ ಮುಂದಿನ ದಿನಗಳ ನಾಯಕರಾಗಿ ಬೆಳೆದಿದ್ದೆ ಅದಲ್ಲಿ ಪಕ್ಷಕ್ಕೆ ಅನುಕೂಲ ಆಗುತ್ತಾ ಮತ್ತು ಸ್ಥಳೀಯ ಮಟ್ಟದಲ್ಲಿ ಅವರ ಪ್ರಾಬಲ್ಯ ಹೇಗಿದೆ ಅಥವಾ ಅವರ ಪ್ರಭಾವ ಹೇಗಿದೆ, ಇವೆಲ್ಲದನ್ನು ಸಹ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಆ ಒಂದು ಪಟ್ಟಿ ಪ್ರಕಾರ ಸುಮಾರು 12 ಜನರಿಗೆ ಹೊಸಬರಿಗೆ ಅಂತಂದ್ರೆ ಮೊದಲ ಬಾರಿ ಗೆದ್ದವರಲ್ಲ, ಈಗಾಗಲೇ 2 ಬಾರಿ 3 ಬಾರಿ ಗೆದ್ದಂತವ್ರು, 1 ಬಾರಿ ಸಚಿವರಾಗದೇ ಇದ್ದಂತವ್ರಿಗೆ 12 ಜನರಿಗೆ ಆದ್ಯತೆಯನ್ನು ಕೊಡಲಾಗಿದೆ. ಅದರಲ್ಲಿ 12 ಜನರಿಗೆ ಈ ಕಿರಿಯರಿಗೆ ಮತ್ತು 8 ಜನ ಹಿರಿಯರಿಗೆ ಆದ್ಯತೆಯನ್ನು ಕೊಡಲಾಗಿದೆ ಅಂತ ಮಾತು ಕೇಳಿ ಬರ್ತಾ ಇದೆ. ಹಿಂದೆ ಹಲವಾರು ಜನ ಹೆಸರು ಚರ್ಚೆಯಲ್ಲಿತ್ತು. ಆ ಒಂದು ಹೆಸರು ಪಟ್ಟಿಯಲ್ಲೂ ಸಹ ಯಾರನ್ನೆಲ್ಲ ಬದಲಾವಣೆ ಮಾಡ್ತಾರೆ, ಯಾರನ್ನೆಲ್ಲ ಹೆಸರು ಕೈ ಬಿಡ್ತಾರೆ, ಯಾರನ್ನೆಲ್ಲ ಸೇರ್ಪಡೆ ಮಾಡ್ತಾರೆ ಅಂತ ಬಗ್ಗೆನೂ ಸಹ ಇನ್ನೂ ಅಸ್ಪಷ್ಟತೆ ಇದೆ. ಹೀಗಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೂ ಸಹ ಈ ಒಂದು ಪಟ್ಟಿಯನ್ನ ಏನು ನೀಡ್ತಾರೆ ಅಂತ ಒಂದು ಮಾಹಿತಿ ಇದೆ. ದೆಹಲಿನಲ್ಲಿ ಈ ಒಂದು ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. AICC ಅಧ್ಯಕ್ಷರಾದಂತ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ವೇಣುಗೋಪಾಲ್ ಅವರು ಭೇಟಿ ಮಾಡಿ ಅಲ್ಲಿಂದ ಪಟ್ಟಿಯನ್ನ ರವಾನೆ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನಷ್ಟು ಚರ್ಚೆಗಳು ಕೆಲವರ ಹೆಸರಿಗೆ 4-5 ಜನರ ಹೆಸರಿಗೆ ಒಂದಷ್ಟು ಚರ್ಚೆಗಳು ಬಾಕಿ ಇದೆ. ಅವ್ರ ಬಗ್ಗೆ ಒಂದಷ್ಟು ತಕರಾರು ಇದೆ ಅಂತ ಮಾಹಿತಿ ಕೇಳಿ ಬರ್ತದೆ. ಹಾಗಾಗಿ ಬೆಳಿಗ್ಗೆ ಇಂದು ಪಟ್ಟಿಯನ್ನು ಚರ್ಚಿಸಿ ಸುಮಾರು 11 ಗಂಟೆ ವೇಳೆಗೆ ಪಟ್ಟಿಯನ್ನು ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಮೂರನೇದಾಗಿ ನಿನ್ನೆ ಪಕ್ಷದ ವರಿಷ್ಠರು ಕೆಲ ನಾಯಕರುಗಳಿಗೆ ರಾಮಲಿಂಗಾರೆಡ್ಡಿ ಸೇರಿದಂತೆ ಕೃಷ್ಣ ಬೈರೇಗೌಡರು, ರಾಮಲಿಂಗಾರೆಡ್ಡಿ, ಬೈರತಿ ಸುರೇಶ್ ಸೇರಿದಂತೆ ಹಲವಾರು ಸಚಿವರುಗಳಿಗೆ ಏನು ದೂರವಾಣಿ ಕರೆ ಮಾಡಿ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇಂದು ರಾಮಲಿಂಗಾರೆಡ್ಡಿ ಅವರು ತಮ್ಮ ಕೊಟ್ಟಿರುವಂತಹ ಜಲಸಂಪನ್ಮೂಲ ಖಾತೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ತಮಗೆ ಆ ಒಂದು ಖಾತೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಿ ಅಂತ ಒಂದು ಒತ್ತಾಯವನ್ನು ಹಾಕಿದ್ರು. DK ಶಿವಕುಮಾರ್ ಅವರು ಬೆಂಗಳೂರಿಗೆ ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೇವೆ ಅಂತ ಒಂದು ಭರವಸೆ ನೀಡಿದ್ರು. ಹಾಗಾಗಿ ಮಾತು ತಪ್ಪಿದ್ದೀರಾ, ಹಾಗಾಗಿ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡು ಅಗತ್ಯ ಇದ್ರೆ ಕೊಡುವಂತದ್ರೆ ಕೊಡಿ, ಇಲ್ಲದಿದ್ದಲ್ಲಿ ನಂಗೆ ಮತ್ತೆ ಯಾವ ಖಾತೆ ಬಗ್ಗೆ ನಾನು ಬೇಡಿಕೆ ಇಡುದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅವ್ರಿಗೆ ಮುಜರಾಯಿ ಇಲಾಖೆ ಬಗ್ಗೆ ಆಸಕ್ತಿ ಇದೆ. ಹೀಗಾಗಿ ಹೆಚ್ಚುವರಿಯಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಜೊತೆಗೆ ಮುಜರಾಯಿ ಇಲಾಖೆನೂ ಕೊಡುವಂತ ಸಾಧ್ಯತೆ ಇದೆ. ಇನ್ನು ನಗರಾಭಿವೃದ್ಧಿ ಸಚಿವರು ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಸಹ ಆ ಒಂದು ಖಾತೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. MB ಪಾಟೀಲ್ ಕೈಗಾರಿಕಾ ಸಚಿವ ಅಂತ MB ಪಾಟೀಲ್ ಅವರು KJ ಜಾರ್ಜ್ ಅವರಿಗೆ, ಡಾಕ್ಟರ್ G ಪರಮೇಶ್ವರ್ ಅವರಿಗೆ 2 ಖಾತೆಗಳನ್ನ ಕೊಡಲಾಗಿದೆ. ನಾನು ಸಹ ಹಿರಿಯನಿದ್ದೀನಿ ಅಥವಾ ನನಗೂ ಸಹ ಕೇವಲ ಒಂದೇ ಖಾತೆ ಕೈಗಾರಿಕೆ ಖಾತೆ ಕೊಟ್ಟಿದ್ದಾರೆ. ಅದರಲ್ಲೂ ಸಹ FDI ಇತ್ತೀಚೆಗೇನು ವಿದೇಶಾಂಗ ಇಲಾಖೆ ಮತ್ತು ಹೂಡಿಕೆ ಮತ್ತು ಹಣಕಾಸು ಇಲಾಖೆಯನ್ನ ಪ್ರತ್ಯೇಕ ಮಾಡಬೇಕು ಅಂತ ಚಿಂತನೆಯಲ್ಲಿ DK ಶಿವಕುಮಾರ್ ಹೊರಟಿದ್ದಾರೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯಕ್ಕೆ ಬರುವಂತ ಅನುದಾನ ಏನಿದೆ ಅಥವಾ ಹೂಡಿಕೆ ಏನಿದೆ ಆ ಹೂಡಿಕೆಗೆ ಪ್ರತ್ಯೇಕ ಇಲಾಖೆ ಮಾಡಿದ್ದೆ. ಅದಲ್ಲಿ ಈ ಒಂದು ಕೈಗಾರಿಕಾ ಅಭಿವೃದ್ಧಿ ಇಲಾಖೆಯಲ್ಲಿ ಯಾವುದೇ ರೂಪದಲ್ಲಿ ಹಣ ಇರೋದಿಲ್ಲ ಮತ್ತು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನನಗೆ ಮತ್ತೊಂದು ಖಾತೆಯನ್ನು ಕೊಡಿ ಅಂತ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಹೀಗಾಗಿ ಅವರು ಸಹ ಹೆಚ್ಚುವರಿ ಖಾತೆಯನ್ನು ಪಡ್ಕೊಳ್ಳುವಂತ ಒಂದು ಸಾಧ್ಯತೆ ಇದೆ.
ಪರಮೇಶ್ವರ್ ಬಳಿ ಇರುವಂತದ್ದು ಅಥವಾ ಜಾರ್ಜ್ ಬಳಿ ಇರುವಂತಹ ಏನು ಟೂರಿಸಂ ಡಿಪಾರ್ಟ್ಮೆಂಟ್ ನ ಪರಮೇಶ್ವರ್ ಬಳಿ ಇರುವಂತಹ ಕ್ರೀಡಾ ಇಲಾಖೆಯನ್ನು ತೆಗೆದು ಬೇರೆಯವರಿಗೆ ಹಂಚಿಕೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಇರುವ ವಿಶೇಷದಲ್ಲಿ ಕೃಷ್ಣ ಬೈರೇಗೌಡರು ಹಿಂದೆ ಕಂದಾಯ ಸಚಿವರಿಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ರು. ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಅವರು 1 ವಾರ 2 ವಾರಗಳ ಕಾಲ ಇಲಾಖೆಯನ್ನು ವಹಿಸಿಕೊಂಡಿದ್ದಾರೆ. ಅಂತಿಮವಾಗಿ ಒತ್ತಡಕ್ಕೆ ಮಣಿದು ಅವರು ಇಲಾಖೆಯನ್ನು ವಹಿಸಿಕೊಂಡಿದ್ದಾರೆ. ಆದ್ರೂ ಸಹ ಅವ್ರಿಗೆ ಬಿಡಿ ಇರ್ಬೋದು, ಬಿಡಿಎ ಇದ್ದಾರೆ ಇರ್ಬೋದು ಮತ್ತು BMRCL 2-3 ಖಾತೆಗಳನ್ನ ಕೊಡದೆ, ಇಲಾಖೆಗಳನ್ನ ಕೊಡದೆ ಅವ್ರಿಗೂ ಸಹ MRCL ಆಗಿದೆ. ಹೀಗಾಗಿ ಇರುವಂತಹ ಸಚಿವರುಗಳಿಗೂ ಸಹ ಒಂದಷ್ಟು ಜನಗಳಿಗೆ ಅಸಮಾಧಾನ ಇದೆ. ಅದನ್ನು ವರಿಷ್ಠರು ತಣಿಸುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಅವರಿಗೆ ಖಾತೆ ಬದಲಾವಣೆ ಮಾಡಬೇಕು ಅಂತ ಒಂದು ಚರ್ಚೆಯನ್ನು ಸಹ ಮಾಡಲಾಗಿದೆ. ಮತ್ತು ಈಗ ಯಾರೆಲ್ಲ ಹೊಸಬರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅವ್ರಿಗೆ ಈಗಾಗಲೇ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ಅಂದ್ರೆ ಖಾತೆ ಹಂಚಿಕೆ ಜೊತೆಗೇನೆ ಅವರಿಗೆ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಒಟ್ಟಾರೆಯಾಗಿ ಪ್ರಾದೇಶಿಕ ಅಸಮತೋಲನ ಇರ್ಬೋದು, ಜಾತಿಯ ಅಸಮತೋಲನ ಇರ್ಬೋದು ಮತ್ತು ಮುಂಬರುವಂತ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತೆ 2028ರ ಚುನಾವಣೆ ಮತ್ತು 29ರ ಲೋಕಸಭಾ ಚುನಾವಣೆನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಸಚಿವ ಸಂಪುಟವನ್ನ ನಾವು ವಿಸ್ತರಣೆ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ವಿಷಯಗಳನ್ನ ಇಷ್ಟುದ್ದ ಹೇಳ್ತಿದ್ದಾರೆ. ಆದ್ರೂ ಸಹ ಅಷ್ಟು ಒಳಗಾಗಿ ಈ ಸರ್ಕಾರದ ಏನು ಜನಪರ ಕಾರ್ಯಕ್ರಮ ಇರ್ಬೋದು, ಈ ಸರ್ಕಾರಗಳು ಎಷ್ಟು ಮಟ್ಟಿಗೆ ಪರ್ಫಾರ್ಮ್ ಮಾಡ್ತವೆ, ಜನರಿಗೆ ಏನು ಅವ್ರು ಕೊಟ್ಟಂತ ಭರವಸೆನ ಈಡೇರಿಸ್ತವೆ ಅಂತ ಅನ್ನೋದನ್ನು ಸಹ ನೋಡ್ಕೊಂಡು ಅಂತಿಮವಾಗಿ ನಿರ್ಧಾರ ಮಾಡ್ಬೇಕಾಗತ್ತೆ. ಹೀಗಾಗಿ ಇಂದು ಸಹ ಪಟ್ಟಿಯನ್ನ ಬಿಡುಗಡೆ ಆಗುತ್ತೆ ಅಂತ 11 ಗಂಟೆ ತನಕ ನಿರೀಕ್ಷೆ ಮಾಡಲಾಗಿದೆ. ಅದೆಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೆ, ಒಂದು ವೇಳೆ ಪಟ್ಟಿ ಇಂದು ಬಿಡುಗಡೆ ಆಗದಿದ್ದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪ್ರಮಾಣ ವಚನ ಕಾರ್ಯಕ್ರಮ ಬುಧವಾರಕ್ಕೆ ವಿಸ್ತರಣೆ ಮುಂದೂಡಿಕೆ ಆಗುವಂತ ಸಾಧ್ಯತೆ. 11 ಗಂಟೆ 12 ಗಂಟೆ ವೇಳೆಗಾಗಿ ಪಟ್ಟಿ ಬಿಡುಗಡೆ ಆಗಬೇಕು. ಆಗದಿದ್ದಲ್ಲಿ ವಿಸ್ತರಣೆಯನ್ನ ಮತ್ತೆ 1 ದಿನಗಳ ಕಾಲ ಅಥವಾ 2 ದಿನಗಳ ಕಾಲ, ಮಂಗಳವಾರ ಬಹುತೇಕ ಯಾರು ಸಹ ಪ್ರಮಾಣ ವಚನ ಸ್ವೀಕಾರ ಮಾಡೋದಿಲ್ಲ ಮತ್ತು ಯಾವುದೇ ಕಾರ್ಯಕ್ರಮ ಮಾಡೋದಿಲ್ಲ. ಹಾಗಾಗಿ ಅದು ಬುಧವಾರಕ್ಕೆ ಮುಂದೂಡಿಕೆ ಆಗುವಂತ ಸಾಧ್ಯತೆ ಇದೆ. ವಿಶ್ವನಾಥ್ ರಾಚಪ್ಪ, ಒಂದು ಕಡೆ ಹೈಕಮಾಂಡ್ ಮುಂದೆ DCMಗಳನ್ನ ಹೆಚ್ಚಿಗೆ ಮಾಡುವಂತಹ ಒಂದು ಪ್ರಸ್ತಾವನೆ ಇದೆ ಅಂತ ಹೇಳಲಾಗ್ತಾ ಇದೆ, ಇದೊಂದು ಭಾಗ. ಮತ್ತು ಅಸಮಾಧಾನಿತರು ಅಂದರೆ ಕ್ಯಾಬಿನೆಟ್ ಎಕ್ಸ್ಟೆಂಡ್ ಆದಮೇಲೆ ಆ್ಯಸ್ ಯೂಶುವಲ್ ಎಲ್ಲರಿಗೂ ಕೂಡ ಕೆಲವೊಬ್ಬರಿಗೆ ಅಸಮಾಧಾನ ಉಂಟಾಗುತ್ತೆ. ಅದನ್ನು ಯಾವ ರೀತಿ ಸಮಾಧಾನ ಮಾಡೋದಕ್ಕೆ ಹೊರಟಿದ್ದಾರೆ? ಮತ್ತೊಂದು, ಯಾರೆಲ್ಲ ಹೈಕಮಾಂಡ್ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಅಂತ? ವಿಶ್ವನಾಥ್, ಇದುವರೆಗೂ ಸಹ ಈ ಒಂದು ವಿಚಾರದಲ್ಲಿ ಇನ್ನೂ ಯಾವುದೇ ಸ್ಪಷ್ಟತೆ ಸಿಕ್ಕಿಲ್ಲ. ಒಂದು ವೇಳೆ KC ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬರಬೇಕಾಗಿತ್ತು, ಅವರು ಬಂದಿಲ್ಲ. ಈಗ ಮತ್ತೆ ಲೋಕಸಭಾ ಅಧಿವೇಶನ ಆರಂಭವಾಗಿದೆ. ಹೀಗಾಗಿ ಅವರು ಮತ್ತೆ ದೆಹಲಿಗೆ ತೆರಳಿದ್ದಾರೆ. ಸುರ್ಜೇವಾಲಾ ಒಂದು ವೇಳೆ ರಾಜ್ಯಕ್ಕೆ ಬಂದಿದ್ದೇ ಅದರಲ್ಲಿ ಸಚಿವ ಸಂಪುಟ ವಿಸ್ತರಣೆ ಖಚಿತ ಅಂತ ಮಾಹಿತಿ ಬರ್ತಾ ಇತ್ತು. ಅದ್ರ ಬಗ್ಗೆ ಅವರು ಸಹ ಕರ್ನಾಟಕಕ್ಕೆ ಬಂದಿಲ್ಲ. ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರು ಉಪಸ್ಥಿತರಿರ್ತಾರೆ ಅಂತ ಬಗ್ಗೆ ಇನ್ನೂ ಡೌಟ್ ಇದೆ. ಇನ್ನು ಮೂರನೇದಾಗಿ 2 DCM ಮಾಡಬೇಕು ಅಂತ ಅನ್ನೋದು, 3 DCM ಮಾಡಬೇಕು ಅಂತ ಚರ್ಚಿತ ವಿಷಯ. ಅದರಲ್ಲಿ ಸಿದ್ದರಾಮಯ್ಯರು ಒಂದು ದೊಡ್ಡ ಅಡ್ಡಿಯಾಗಿ ಕಾಂಗ್ರೆಸ್ ನಾಯಕರಿಗೆ ಪರಿಗಣಿಸಿದ್ದಾರೆ. ಅದರಲ್ಲಿ MB ಪಾಟೀಲ್ಗೆ ಮತ್ತು ಸತೀಶ್ ಜಾರಕಿಹೊಳಿಗೆ ನೀವು DCM ಮಾಡಿದ್ದೆ ಅದರಲ್ಲಿ KJ ಜಾರ್ಜ್ಗೂ ಸಹ ನೀವು DCM ಮಾಡಿ, ಅವರು ಸಹ ಹಿರಿಯ ಸಚಿವರಿದ್ದಾರೆ ಮತ್ತು ರಾಮಲಿಂಗಾರೆಡ್ಡಿ ಅವರು ಸಹ ಹಿರಿಯ ಸಚಿವರಿದ್ದಾರೆ. ಒಂದು ವೇಳೆ ಮಾಡುವುದಿದ್ದಲ್ಲಿ ಜಾತಿಗೆ ಸಮುದಾಯವಾರು ಅಥವಾ ಪ್ರಾದೇಶಿಕವರು ನೀವು ಕೊಡುವುದಿದ್ದಲ್ಲಿ ಜಾರ್ಜ್ ಅವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರ್ತಾರೆ ಅಂತಂದ್ರೆ ಜಮೀರ್ ಅಹಮದ್ ಖಾನ್ DCM ಆಗ್ತಾರೆ ಅಂತ ಅನ್ನೋದು ಒಂದು ಲೆಕ್ಕಾಚಾರ ಇತ್ತು. ಆದ್ರೆ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಬಗ್ಗೆ ಅಭಿಮಾನವನ್ನ ಅಥವಾ ಅಭಿಪ್ರಾಯವನ್ನ ಇಟ್ಕೊಂಡಿಲ್ಲ. ಹಾಗಾಗಿ ಅವರು ವಿರೋಧ ವ್ಯಕ್ತಪಡಿಸ್ಬಿಟ್ಟು ಜಾರ್ಜ್ಗೆ ನೀವು DCM ಮಾಡಿ, ಆಗಿದ್ರೆ ಯಾಕೆ ನೀವು DCM ಅನ್ನ ಜಾರ್ಜ್ಗೆ ಮಾಡಬಾರ್ದು, ಅವರು ಸಹ ಹಿರಿಯ ಸಚಿವರಾಗಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ, ಮೈನಾರಿಟಿ ಕಮ್ಯುನಿಟಿ ಇದ್ದಾರೆ, ಅವ್ರನ್ನು ಸಹ DCM ಮಾಡಿ ಅಂತ ಒಂದು ಪಟ್ಟನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಮತ್ತು MB ಪಾಟೀಲ್ ಅವರಿಗೆ DCM ಸ್ಥಾನ ಸಿಗುತ್ತಾ ಅಂತ ಬಗ್ಗೆ ಡೌಟ್ ಒಂದು ಏನು ಚರ್ಚೆ ಇತ್ತು. ಹಾಗಾಗಿ ಸಿದ್ದರಾಮಯ್ಯನವರ ಉರುಳಿಸುವ ದಾಳದಿಂದ ವರಿಷ್ಠರು ಸ್ವಲ್ಪ ಗಲಿಬಿಲಿ ಆಗಿದ್ದಾರೆ. ಒಂದು ವೇಳೆ ಹಾಗೆ ಮಾಡುವುದಿದ್ದಲ್ಲಿ ಇನ್ನು ಅಲ್ಪಸಂಖ್ಯಾತ ಸಮುದಾಯದವ್ರಿಗೆ ಒಬ್ರು ಕೊಡಿ, ಮೈನಾರಿಟಿ OBC ಸಮುದಾಯದವ್ರಿಗೆ ಒಬ್ರು ಕೊಡಿ, SC ಆಲ್ರೆಡಿ ಪರಮೇಶ್ವರು DCM ಆಗಿದ್ದಾರೆ. ಇನ್ನು ಇತರ ಸಮುದಾಯ, ಲಿಂಗಾಯತ ಸಮುದಾಯಕ್ಕೆ ಒಬ್ರು ಕೊಡ್ಬೇಕಾಗತ್ತೆ, ಇನ್ನು ಹಿಂದುಳಿದ ಸಮುದಾಯಗಳಿಗೆ ಒಬ್ರು ಕೊಡಿ ಅಂತ ಈ ರೀತಿ ಒಂದು ಡಿಮ್ಯಾಂಡ್ ಅನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಹಿಂದೆ ಸಿದ್ದರಾಮಯ್ಯ 2023 CM ಆಗೋ ಸಂದರ್ಭದಲ್ಲಿ ಈ ರೀತಿ ಒಂದು ಚರ್ಚೆ ಇತ್ತು. ಪ್ರಾದೇಶಿಕವಾರು DCMಗಳನ್ನ ಮಾಡಿ ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ, ಬೆಂಗಳೂರು ವಿಭಾಗ, ತುಮಕೂರು ವಿಭಾಗ, ಮೈಸೂರು ವಿಭಾಗ, ಇತರ ವಿಭಾಗವಾರು DCMಗಳನ್ನ ಮಾಡಿ ಪ್ರಾದೇಶಿಕವಾಗಿ ಸ್ಥಾನಮಾನ ಕೊಡಿ ಅಂತ ಒಂದು ಡಿಮ್ಯಾಂಡ್ ಇತ್ತು. ಅದೇ ರೀತಿ ಈ ಬಾರಿನೂ ಸಹ ಒಂದ್ ವೇಳೆ ಮಾಡುವುದಿದ್ದರೆ ಕೇವಲ ನೀವು ಅವ್ರನ್ನ ಮಾತ್ರ ಯಾಕೆ ಆಯ್ಕೆ ಮಾಡ್ಕೊತಾರೆ, ಇವ್ರಿಗೂ ಸಹ ಕೊಡಿ ಅಂತ ಸಿದ್ದರಾಮಯ್ಯ ದಾಳ ಉಳಿಸಿದ್ದಾರೆ. ಆದ್ರೆ DK ಶಿವಕುಮಾರ್ ಹೇಳ್ತಾ ಇರೋದು ಸತೀಶ್ ಜಾರಕಿಹೊಳಿ ಮತ್ತು MB ಪಾಟೀಲ್ ಮಾಡಿದ್ದೆ ಅದಲ್ಲಿ
ಒಬ್ರು ಕಲ್ಯಾಣ ಕರ್ನಾಟಕ ಭಾಗ ಮತ್ತೊಬ್ರು ಕಿತ್ತೂರು ಕರ್ನಾಟಕ ಭಾಗದವರು ಆಗ್ತಾರೆ. ಒಬ್ರು ಲಿಂಗಾಯತರ ಸಮುದಾಯದ ಪ್ರಾಬಲ್ಯ ಸಮುದಾಯದ ಲಿಂಗಾಯತರು ಆಗ್ತಾರೆ, ಮತ್ತೊಬ್ರು ಏನು ST ಸಮುದಾಯದ ವಾಲ್ಮೀಕಿ ಸಮುದಾಯದವರು ಆಗ್ತಾರೆ. ಹಾಗಾಗಿ OBC ಕಮ್ಯುನಿಟಿ ಓಟ್ಗಳು ಸತೀಶ್ ಜಾರಕಿಹೊಳಿ ಮೂಲಕ, ಲಿಂಗಾಯತ ಕಮ್ಯುನಿಟಿ ಓಟ್ಗಳು MB ಪಾಟೀಲ್ ಮೂಲಕ ಪಕ್ಷಕ್ಕೆ ಏನು ಕನ್ಫರ್ಮ್ ಆಗುತ್ತೆ ಅಂತ ಒಂದು ಲೆಕ್ಕಾಚಾರವನ್ನ DK ಶಿವಕುಮಾರ್ ಇಟ್ಟಿದ್ರು. ಮತ್ತು ಮುಂಬರುವಂತ 2028ರ ಚುನಾವಣೆಗೂ ಸಹ ಆರ್ಥಿಕವಾಗಿ ಪ್ರಾಬಲ್ಯ ಇರುವಂತ ನಾಯಕರು ತಂದು ಕೂರಿಸಿದ್ದಾದಲ್ಲಿ ಚುನಾವಣೆ ಖರ್ಚು ವೆಚ್ಚಗಳನ್ನು ನಿರ್ವಹಣೆ ಮಾಡುವ ಶಕ್ತಿ ಇರ್ತದೆ ಮತ್ತು ಸಂಘಟನಾತ್ಮಕವಾಗೂ ಸಹ ಅವರು ಅನುಕೂಲವಾಗುತ್ತೆ ಅಂತ ಲೆಕ್ಕಾಚಾರವನ್ನು DK ಶಿವಕುಮಾರ್ ಇಟ್ಟಿದ್ರು. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯವರು ತಮ್ಮ ದಾಳವನ್ನು ಉಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗಿದ್ದಲ್ಲಿ ನೀವು RV ದೇಶಪಾಂಡೆ ಅವ್ರನ್ನ ಯಾಕೆ ಮಂತ್ರಿ ಮಾಡಬಹುದು, ಅವ್ರನ್ನ DCM ಮಾಡಬಹುದು ಅಂತ ಲೆಕ್ಕಾಚಾರವನ್ನು ಇಟ್ಟಿದ್ದಾರೆ. ಜಾರ್ಜ್ ಅವ್ರನ್ನು DCM ಮಾಡಿ ಅಂತ ಲೆಕ್ಕಾಚಾರವನ್ನು ಸಹ ಇಟ್ಟಿದ್ದಾರೆ. ಹೀಗಾಗಿ DK ಸಿದ್ದರಾಮಯ್ಯ ಉಳಿಸಿದ ದಾಳಕ್ಕೆ ಪಕ್ಷದ ವರಿಷ್ಠರು ಯಾವ ನಿರ್ಣಯವನ್ನ ಕೈಗೊಳ್ತಾರೆ ಅಂತ ಅನ್ನೋದು ಇನ್ನೂ ಸ್ಪಷ್ಟತೆ ಇಲ್ಲ. ಹಾಗಾಗಿ DCM ಮಾಡೋದು ಅಥವಾ DCM ರಚನೆ ಮಾಡೋ ಬಗ್ಗೆ ಒತ್ತಾಯ ಇದ್ರೂ ಸಹ ಅದನ್ನ ಈ ಸಂದರ್ಭದಲ್ಲಿ ಮಾಡುವಂತ ಸಾಧ್ಯತೆ ಬಹುತೇಕ ಕ್ಷೀಣವಾಗಿದೆ. ಹಾಗಾಗಿ ಈ ಎಲ್ಲ ಗೊಂದಲಗಳು ಸಹ ಕಾಂಗ್ರೆಸ್ ನಾಯಕರಲ್ಲಿ ಇನ್ನೂ ಸಹ ಸಿಲುಕಿರುವಂತದ್ದು ನಿಜಕ್ಕೂ ವಿಪರ್ಯಾಸ. ಯಾಕಂತಂದ್ರೆ ಇದು ಆನ್ ಗೋಯಿಂಗ್ ಗವರ್ಮೆಂಟ್, ಹೊಸ ಸರ್ಕಾರ ಚುನಾವಣೆ ನಡೆದು ಅಧಿಕಾರಕ್ಕೆ ಈಗ ನಿನ್ನೆ ಮೊನ್ನೆ ಬಂದಿಲ್ಲ. ಸರ್ಕಾರ ಬಂದು 3 ವರ್ಷ ಆಗಿದೆ. ಇದು 4ನೇ ವರ್ಷದ ಸರ್ಕಾರ. ಈ ಸಂದರ್ಭದಲ್ಲೂ ಸಹ ಈ ರೀತಿ ಗೊಂದಲವನ್ನು ಇಟ್ಕೊಂಡು ಇನ್ನೂ ಸರ್ಕಾರ ಏನು ಪೂರ್ಣ ಪ್ರಮಾಣದ ಸಚಿವ ಸಂಪುಟವನ್ನು ರಚನೆ ಮಾಡದೆ ಗೊಂದಲದಲ್ಲಿ ಮುಳುಗಿದಂತೂ ನಿಜಕ್ಕೂ ದುರಂತ. ಮತ್ತು ರಾಜ್ಯದ ಅಧ್ಯಕ್ಷ ಆಗಿರುವ ACC ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವರು ಆಗಿದ್ರು ಸಹ ಈ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಅಸಾಧ್ಯವಾಗಿರೋದು ಅಥವಾ ಬಗೆಹರಿಸಲಿಕ್ಕೆ ಆಗದೆ ಇರುವಂತದ್ದು ನಿಜಕ್ಕೂ ದುರಂತದ ಪರಮಾವಧಿ ಅಂತ ಹೇಳೋ ತಪ್ಪಾಗೋದಿಲ್ಲ. ಹಾಗಾಗಿ ಈಗಲಾದ್ರೂ ACC ನಾಯಕರು ಇಂಥ ಸಂದಿಗ್ಧದ ಸಂಕಷ್ಟದ ಪರಿಸ್ಥಿತಿನಾದ್ರೂ ಸಹ ಸಚಿವ ಸಂಪುಟ ಪುನರ್ರಚನೆ ಮಾಡಿ ರಾಜ್ಯಕ್ಕೆ ಅನುಕೂಲ ಮಾಡಿಕೊಡಿ. ಇಲ್ಲದಿದ್ದಲ್ಲಿ ಜನ ನಿಮಗೆ ತಕ್ಕ ಪಾಠವನ್ನ 2028ರಲ್ಲಿ ಮತ್ತೆ 2029ರಲ್ಲಿ ಕಲಿಸ್ತಾರೆ ಅಂತ ಸಾರ್ವಜನಿಕವಾಗಿ ಮತ್ತು ಇನ್ಕ್ಲೂಡಿಂಗ್ ಕಾಂಗ್ರೆಸ್ನ ಶಾಸಕರು ಮಾತನಾಡ್ಕೊಳ್ತಿದ್ದಾರೆ. ವಿಶ್ವನಾಥ್, ಧನ್ಯವಾದ ರಾಜಪ್ಪ ನಮ್ಮ ಎಲ್ಲ ಡೀಟೇಲ್ಸ್ಗಾಗಿ.